ಏನೋ ಮಗ ಮೊಟ್ಟೆಗಳು ತಗೊಬರ್ತಿದ್ಯಾ ಮಗ? ನಡಿ ಮೊಟ್ಟೆಗಳು ತಗೊಂಡ್ಬಂದಿನಿ, ಏನಾದ್ರು ಮಾಡೋಣ ಬಾ. ನಡಿ ಮತ್ತೆ. ಸೊ ಫ್ರೆಂಡ್ಸ್, ಇವಾಗ ನಾವು ಮೊಟ್ಟೆ ತಗೊಬಂದು ಅದರಲ್ಲಿ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀವಿ. ನಾವು ಮತ್ತು ನನ್ನ ತಮ್ಮ ನೋಡೋಣ ಏನು ರೆಸಿಪಿ ಮಾಡ್ತೀವಿ. ಮಗ ಫಸ್ಟು ಇದರ ಒಂದು ಇಡ್ಬೇಕು ಪಾತ್ರೆ, ಮತ್ತು ಇದರಲ್ಲಿ ಎಲ್ಲ ಸ್ಟವ್ ಅನ್ಸ್ಬಿಟ್ಟು ನೀನು ನಡ್ಕೊ ಹೇಳ್ತಾ ಇದ್ದೀನಿ. ಫಸ್ಟು ನೀರು ಹಾಕ್ಕೊಬೇಕು, ಇರೋ ನಿಮಿಷ. ಏನೋ ಮಾಡ್ತಾ ಇದೀಯಾ? ಮೊಟ್ಟೆ ಹಾಕ್ತಿದ್ದೀನಿ. ಎಷ್ಟು ಮೊಟ್ಟೆ? 10. ನಾನು ನೀನು ಇಬ್ಬರೇ ಅಲ್ಲ ಇರೋದು, ಇಬ್ಬರಿಗೆ ಏನಕ್ಕೆ 10 ಮೊಟ್ಟೆ? ತಿನ್ನೋಣ ಬಿಡು. ಅಷ್ಟೇ ಅಂತೀಯಾ? ಸರಿ ಬಿಡು, ನಾನೇ ನೀನೇ ಇದೆ. ಏನು ಇವಾಗ ಬರೀ ಬಾಯ್ಲ್ ಅಷ್ಟೇನಾ? ಬಾಯ್ಲ್ ಮಾಡ್ತಿದ್ವಿ ಫಸ್ಟ್, ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಅಂಚಕ್ಕೆ ಬರ್ತಾ ಅಮ್ಮ ಬಾಬೋಯ್. ಸೊ ಫ್ರೆಂಡ್ಸ್, ಗ್ಯಾಸ್ ಅಂಟಿಸ್ಬಿಟ್ಟೆ ನಮ್ಮ ದೋಸ್ತು. ಇವಾಗ ಮೊಟ್ಟೆ ಬಾಯ್ಲ್ ಮಾಡ್ತಿದ್ದೀವಿ. ಇದೆಲ್ಲ ಬಾಯ್ಲ್ ಆದ್ಮೇಲೆ ಮತ್ತೆ ಅದ್ರಲ್ಲಿ ಏನ್ ಮಾಡ್ಬೇಕಂತ ಯೋಚನೆ ಮಾಡ್ತೀವಿ. ನಮಗೆ ಗೊತ್ತಿಲ್ಲ ಏನಂತ ಅದು. ನೀವು ಮಾತ್ರ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ವಿಡಿಯೋ. ಹಂಗೆ ಲೈಕ್ ಸಬ್ಸ್ಕ್ರೈಬ್ ಪಟಾಪಟ್ ಸಟ್ಪಟ್ ಡುಡು. ನಾವು ಗೊತ್ತಲ್ಲ ಫಸ್ಟ್ ಹಾಕೋ ಯಾರು ಇವನು ನಾಸಿರ್ ದಾದಾ. ನಾವು ಗೊತ್ತಲ್ಲ ಯೂಟ್ಯೂಬರ್ ಸ್ಟಾರು, ಮುಂದಕ್ಕೆ ಆಗ್ಬೇಕಾಗಿರೋರು ನಾದಿರ್ ಮಾಹಿ ಅಂತ. ಸೊ ಹಿಂಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ತಾ ಇರಿ, ಕೊನೆವರೆಗೂ ವಿಡಿಯೋ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊತ ಇಲ್ಲ, ವಿಡಿಯೋಸ್ ನೋಡ್ತಾ ಇದ್ದಾರೆ. ಕೆಟ್ಟ ಮಾತುಗಳೆಲ್ಲ ಬೈಬಾರ್ದು, ದೇವ್ರು ಒಳ್ಳೇದು ಮಾಡಲಿ ಅಂದಿದ್ದು. ಹಂಗ್ರೀಶ್ ಮಗ ಮರ್ತೋಗಿದ್ಯಾ ನೀನೊಂದು? ಅಯ್ಯಯ್ಯೋ ಎಲ್ಲ ಬಿಡಿಸ್ಬಿಡ್ತಾವನ್ ಫ್ರೆಂಡ್ಸ್. ಅಲ್ಲಲ್ಲೇ ನೀನು ಮರ್ತೋಗ್ಬಿಟ್ಟಿದ್ಯಾ? ಏನಾ? ಉಪ್ಪು ಹಾಕೋದು ನೋಡ್ಕೊಳಗಪ್ಪ. ಸಾಕಾ? ಎಲ್ಲಿ ಬೇಕಾ? ಇನ್ನು ಸ್ವಲ್ಪ ಹಾಕು. ದೇವ್ರು ಒಳ್ಳೇದು ಮಾಡಲಿ. ಏನಾರ ನಿನ್ನ ಮೇಲೇನೆ. ಎಲ್ಲಿಗೆ ಹೋಗಿದ್ದೆ ಎಷ್ಟೊತ್ತು ಮಗ? ಶಬಾಷ್. ಬಾಯಲ್ಲಿ ಐತ್ಲನ್ನ? ಇನ್ನು ಇಲ್ಲ ಕಣ, ಇನ್ನು ಆಯ್ತಾ ಇದೆ. ಅಯ್ಯೋ ಇನ್ನ ಅಷ್ಟೇನೆ, ಇನ್ನೊಂದು 10 ನಿಮಿಷ ಆಗ್ಬಿಡುತ್ತೆ. ಇವಾಗ ಕಬಾಬ್ ಪೌಡ್ರ್ ಹಾಕ್ಕೊತಿದ್ದೀವಿ ಮೊಟ್ಟೆಗೆ ಮಿಕ್ಸ್ ಮಾಡೋಕ್ಕೆ. ಎಂಥ ಕೆಲಸ ಆಗ್ಬಿಡ್ತು ಕಾಸು ಇಲ್ದಿರೋ ಟೈಮಲ್ಲಿ. ಎಂಥ ಕೆಲಸ ಮಾಡಿದ್ದೀನಿ. ಚಿಂಗಡಿ ಹಾನಿ ನೋಡಿ. ಮೆಣಸಿನ್ಕಾಯಿ ಕೊಡ್ರಪ್ಪ. ಆಗಪ್ಪ, ಸ್ವಲ್ಪ ಹಾಕ್ಬೇಕು. ಸಾಕಿದ್ದು ಸಾಕು ಅನ್ಕೊಂತ ನಾನು. ಸಾಕು. ಎಲ್ಲ ಬೆಂದೋಗಿದೆ, ಆಫ್ ಮಾಡಿ ಇವಾಗ. ಬಂತು ಮಾಡಿ. ಈರುಳ್ಳಿ ಏನು ಮಾಮಿದು? ಇದು ಹೊಸ ರೀತಿಯಲ್ಲಿ ಮಾಡ್ತಿರೋದು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಿಕ್ಸ್ ಮಾಡಿ ಎಗ್ ಮಸಾಲ ಮಾಡ್ತಿರೋದು. ಟೇಸ್ಟು ಬೇರೆ ಲೆವೆಲ್ ಇರುತ್ತೆ ಇದರಲ್ಲಿ. ಸೂಪರ್. ನೀರೇನಾದ್ರೂ ಹಾಕ್ಬೇಕಾ? ಆಮೇಲೆ ಸ್ವಲ್ಪ ನೀರು ಹಾಕೊಂಡು ಇದರಲ್ಲಿ. ಇದೇನಿದು? ಯಾವುದು ಇದಾ? ಈರುಳ್ಳಿ ಮತ್ತು ಬೆಳ್ಳುಳ್ಳಿ. ಹೌದೇನು? ಕಾಣಿ ಮಾಮ್, ಎಷ್ಟು ಹಾಕ್ಬೇಕಿದು? ಹಾಕೋ ಎಲ್ಲ ಹಾಕಿಲ್ಲ. ತಕ್ಕಂಗೆ. ಏನಿದೆ ಅಂದ್ಕೊಂಡಿದ್ಯಾ? ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಕೈ ಕಾದಿನಿ. ಏನಾದ ಇನ್ಮೇಲೆ? ಅಲ್ಲಲ್ಲ ಎಷ್ಟು ಚಂದ ಅಮ್ಮ. ಚಂದ್ರಾಗ ಎಲ್ಲಾದ್ರು ನೋಡಿದ್ಯಾ ಡೈರೆಕ್ಟ್ಗೆ? ಇಲ್ಲ ಕಣ, ಪರಿಚಯ ನೋಡಿದ್ವಲ್ಲ ವೈಟ್ ಚಂದ್ರ. ಓಹೋ, ಇದೇನಾ? ಫಾಸ್ಟ್ ಮಾಡ್ಬೇಕೇನಂದ್ರೆ ಬೇಡ ನೀನು. ಸರಿ, ಎಲ್ಲ ಪಿಕ್ಚರ್ ಎಲ್ಲ ವಿಡಿಯೋ ತೆಗೆದ್ಬಿಟ್ಟು ಸ್ಲೋ ಮಾಡಿ. ಮಿಸ್ಡ್ ಇಂಗ್ರಿಯಾ. ಆಹಾ, ಏನು ಮೊಟ್ಟೆಗಳಪ್ಪ ಬಿಚ್ಚಕ್ಕೆ ಆಗ್ತಾ ಇಲ್ಲ. ಅವಾಗಲೇ ಚಂದ್ರ ಮೊಟ್ಟೆ, ಅವಾಗಲೇ ಚಂದ್ರ ಅಂದೆ, ಇವಾಗ ಆಂಧ್ರ ಆಗ್ಬಿಟ್ಟಿದೆ ಅದು. ಇವಾಗ ತೆಲಂಗಾಣ ಆಂಧ್ರ ಬಿಡ್ದೋಯ್ತು ನೋಡು. ಹಂಗಾಗೋಯ್ತಿತ್ತು ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಮೊಟ್ಟೆ ಅಂದ್ರೇನೆ ಇಕ್ಕಿರೋದು. ಈ ಥರ ಎಲ್ಲ ಹೈಜಿನಿಕ್ ಕೆಲಸಗಳು ಮಾಡಿದ್ರೆ ಯಾರಂತ ನೋಡ್ತಾರೆ. ವಿಡಿಯೋಸು ಸ್ವಲ್ಪ ಲೈಕ್ ಮಾಡಿ, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೋಡೋರು ಸಬ್ಸ್ಕ್ರೈಬ್ ಮಾಡ್ತೀರಾ, ಲೈಕ್ ಮಾಡ್ತೀರಾ. ಸಬ್ಸ್ಕ್ರೈಬ್ ಮಾಡಿರೋರು ನೋಡ್ತಿಲ್ಲ. ಜೀವನ ಹಂಗೆ ನಡೀತಿದೆ, ಸ್ವಲ್ಪ ಸಪೋರ್ಟ್ ಮಾಡಿ. ನೋಡಿ ಹೆಂಗಾಗಿದೆ ಕಲರ್ ನೋಡೆ. ಆ ಕಲರ್ ಏನು, ಆ ಈರುಳ್ಳಿ ಏನೋ, ಬೆಳ್ಳುಳ್ಳಿ ಏನೋ. ಇವನು ನೋಡಿದ್ರೆ ಅವಾಗಲಿಂದ ಮೊಟ್ಟೆ ಸುರಿಯೋದಲ್ಲೇ ಇದ್ದಾನೆ. 1-2 ಗಂಟೆ ಟೈಮ್ ಆಗುತ್ತೆ ನಾ ಇನ್ನೂ ಮಾಡೋದ್ರಲ್ಲಿ. ಅದು ಮೊಟ್ಟೆ ಸುರಿಯೋದು ಎಷ್ಟೊತ್ತು ಮಾಡ್ತಾನೋ ಗೊತ್ತಿಲ್ಲ. ಹೊಸ ರೀತಿಯಲ್ಲಿ ಮಾಡ್ತಿದ್ದೀವಿ ಮೊಟ್ಟೆನ.
ಕಡಲೆ ಹೊಡೆದು ನೆಕ್ಸ್ಟ್ ಆಯ್ತು ಅದು ಯಾವಾಗ ಹಾಂ ನೋಡಿ ಫ್ರೆಂಡ್ಸ್, ಇವಾಗ ಇದು ಬರೀ ಎಗ್ ವೈಟ್ನ ಫುಲ್ ಮಿಕ್ಸ್ ಮಾಡಿಬಿಟ್ಟು ಇದನ್ನು ನೆಕ್ಸ್ಟ್ ರೆಸಿಪಿ ಥರ ರೆಡಿ ಮಾಡ್ತಿದ್ದೀವಿ ನಾವು. ಸಪ್ರೇಟ್ ಆಗಿ ಇದು ಮಾಡಿದ್ದೀವಿ. ಇದಕ್ಕೊಂದು ಬೇರೆದು ಏನಾದ್ರು ಮಾಡಿರ್ತೀವಿ. ಇವಾಗ ಸರ್ಪ್ರೈಸ್ ಏನು ಮಾಡಿದ್ರು ಸರ್ಪ್ರೈಸ್, ನಮಗೆ ಗೊತ್ತಿರಲ್ಲ, ನಿಮಗೂ ಗೊತ್ತಾಗಲ್ಲ. ಹಿಂಗೆ ಅಂದರಿಕುಂಗ ಶಿಂಗ್ರಿಯುವ ಹಂಗ. ಇದು ಎಗ್ ವೈಟ್ ನಿನ್ನೆ ಮಾಡಿರೋದು, ಇದೇ ತಿರ್ಗಾ ಇಡ್ತಿದೀವಿ. ಏನು ಬೇಜಾರು ಮಾಡ್ಕೊಳ್ಳಿ, ನೀವು ಹೊಸ ಇಡಿ. ಶಾಮನಿ ಹಾನಿಯ ಎಣ್ಣೆಯನ್ನು ಹಾಕ್ತಿದ್ದಾರೆ ನಮ್ಮ ಗೆಳೆಯರಾದ, ನಮ್ಮ ಸ್ನೇಹಿತರಾದ, ನಮ್ಮ ಸಹೋದರರಾದ ನಾದಿರ್ ಅವರು. ಇವಾಗ ಎಣ್ಣೆ ಹಾಕಿದ ತಕ್ಷಣ ಅದರಲ್ಲಿ ಸ್ವಲ್ಪ ಏನಾದರೂ ರುಚಿಕರವಾದ ಐಟಮ್ ಏನೂ ಆಗಬಾರ್ದು. ಸಡನ್ ಆಗಿ ಏನಾದರೂ ಬೇರೆ ಐಟಮ್ ಆಗಬೇಕು. ಐಟಮ್ ಯಾವ್ದು ಆಗ್ಬೇಕಂತಾನು ತೋರಿಸಿ, ಅದೆಲ್ಲ ಸರ್ಪ್ರೈಸ್. ಶಿಂಗ್ರಿ ಮಾನಿ ಹನಿ ಏನಿಲ್ಲ ಧೋನಿ ಹನಿಗೆ ಶಿನಿ ಹೊನಿ ಹೊರಿ ಎಲ್ಲಾರಿಗೂ ಹಂಗ ಎಲ್ಲಾರು ವಾಂಗ. ಆಲ್ವೇಸ್ ವೆಲ್ಕಮ್ ಆಲ್ ಆಫ್ ಯು. ಮಂಗಳಹರವ ಮಂಜಲರಮಗಿರೋ ಎಲ್ಲಾರು ವಾಂಗ. ಜಾಲಿ ಜಾಲಿ ಎಲ್ಲ ಜಾಲಿ ಜಾಲಿ ಇರುತ್ತೆ ಬಸ್. ಜಾಲಿ ಜಾಲಿ ಎಲ್ಲ ಜಾಲಿ. ಎಲ್ಲಾರು ವಾಂಗ. 4 ಸತಿ ಹೇಳ್ತಾರ ನಾನು. ನೀವು ರೆಸಿಪಿ ಆಹಾ, ಎಂತ ರುಚಿಕರವಾದ ರೆಸಿಪಿಯನ್ನು ನಾವು ತಯಾರು ಮಾಡಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ. ಸೂಪರ್ ಇರ್ಕಿಂಗ್. ಇವಾಗ ನೋಡಿ, ಕೈಮಾ ಉಂಡೆ ಥರ ಮಾಡಿ ಹಾಕಿರೋದು. ಇದು ಎಗ್ಗಲ್ಲಿ ಮಾಡಿರೋದು ನಾವು. ಸ್ಪೆಷಲ್ ರೆಸಿಪಿ. ತಿಂತಾ ಇದ್ರೆ ಮಜಾನೇ ಬೇರೆ. ಮಾತಾಡಲ್ಲ, ಇದನ್ನ ತಿಂದಿಲ್ಲ ನಾವು, ತುಂಬಿ ಟೇಸ್ಟ್ ಮಾಡ್ತೀವಿ ನಾ ಹೆಂಗಿದೆ ಅಂದ್ಬಿಟ್ಟು. ಅವಾಗವರೆಗೂ ವಾಚ್ ಮಾಡಿ, ಲೈಕ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ನೀವು ಮನೇಲಿ ಮಾಡ್ಕೊಳ್ತೀನಿ. ಇಂಗ್ರೀಡಿಯೆಂಟ್ಸ್ ಬೇಕಾದರೆ ನಾವು ಕಮೆಂಟ್ಸಲ್ಲಿ ಪಿನ್ ಮಾಡಿರ್ತೀವಿ. ಇದು ಸೂಪರ್ ಆಗಿರೋದು ಮಾತ್ರ. ಎಣ್ಣೆ ಸ್ವಲ್ಪ ನೀವು ಕಡಿಮೆ ಹಾಕೊಳ್ಳಿ, ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿದೆ. ನೋಡ್ತಾ ಇದ್ದೀರಿ. ಆಹಾ, ಕಬಾಬು ಇದ್ರ ಮೇಲೆ ಹಾಕ್ಕೊಂಡಿದ್ರೆ ಚೆನ್ನಾಗಿರೋದು, ಆದರೆ ಕಬಾಬ್ ಇದ್ರ ಮುಂದೆ ಫೇಲು ಅಂತ ಹೇಳೋಕೆ ಹೋಗಿದ್ದು ನಾನು. ಸೊ ಫೈನಲಿ ರೆಡಿ ಆಗೋಯ್ತು ಫ್ರೆಂಡ್ಸ್. ಇದು ಟೇಸ್ಟ್ ಮಾಡೋಣ ಹೆಂಗಿದೆ ಅಂದ್ಬಿಟ್ಟು. ನೋಡಿ, ನೆಗನಿಗ ಅಂತ ಎಗ್ ಚಿಕನ್ ಖೈಮಾ ಮಸಾಲ, ನ್ಯೂ ರೆಸಿಪಿ ಮೇಡ್ ಬೈ ಬ್ರದರ್ಸ್. ಗೊತ್ತಲ್ಲ ನಾವು ಮದರ್ ಫ್ರಮ್. ಆಹಾ, ತಿಂತಿದ್ರೆ ಮಜಾ. ಅದ್ರ ಬೇರೆ ರುಚಿನೇ ಬೇರೆ, ಮಜಾನೇ ಬೇರೆ. ನೋಡಿ ಸ್ವಲ್ಪ ಹೆಂಗಿದೆ. ಇದ್ರ ಜೊತೆ ಚಪಾತಿ ಹಾಕೊಂಡು ತಿಂತೀವಿ ನಾವು ಇವಾಗ. ಒಂದು ಲೆಶ್ಯು ಆಮೇಲೆ ವಾಸನೆ. ರೋಲ್ ಹೆಂಗೆ ಮಾಡೋದಂದರೆ, ಹಿಂಗೆ ಹಾಕ್ಬೇಕು ಲೈನಿಗೆ. ರೊಟ್ಟಿಗಳು ಜಾಸ್ತಿ ಇರೋ ಕಾರಣಕ್ಕೆ ಮಸಾಲೆ ಕಮ್ಮಿ ಹಾಕ್ತಾಯಿದ್ದೀನಿ. ನೀವು ಬೇಕಂದ್ರೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಬೋದು. ಅಷ್ಟೇ, ಸಿಂಪಲ್ಲು. ಏನಂತೀರ? ಸೂಪರ್ ಆಗಿದೆ ರುಚಿನೇ ಮನೆ. ಒಂದೇ ಆದರೆ ಭಾರತ್ ಮಾತೆ ಒಂದೇ. ಶವರ್ಮಾ ರೋಲ್ ಮೇಡ್ವಿದೆ ಈಗ. ಸೂಪರ್ ಆಗಿದೆ. ಕಟ್ಕೊಂಡ್ರಿ ಈಗ. ಆಹಾ, ನೋಡಿದ್ರಲ್ಲ ಒಳಗಡೆ ಹೆಂಗಿದೆ ಅಂದ್ಬಿಟ್ಟು ರಸ್ಮಲೈ. ಒನ್ ಮೋರ್ ಅನ್ಬೇಕು.